ಆತ್ಮೀಯ ಪೋಷಕರೇ, ನನ್ನದೊಂದು ಕಳಕಳಿಯ ಮನವಿ. ಈಗಾಗಲೇ ಬೇಸಿಗೆ ರಜೆ ಬಿಟ್ಟಿದ್ದು ಮಕ್ಕಳು ರಜೆಯ ಮಜವನ್ನು ಅನುಭವಿಸುತ್ತಿದ್ದಾರೆ. ನಿಜಕ್ಕೂ ಇದು ಸಂತೋಷದ ವಿಷಯ. ಆದರೆ ಪೋಷಕರಾದ ನಾವುಗಳು ಮಕ್ಕಳ ಸುರಕ್ಷತೆಯ ಬಗ್ಗೆ ಈ ಸಂದರ್ಭದಲ್ಲಿ ಕಾಳಜಿ ವಹಿಸಬೇಕಿದೆ. ಮಕ್ಕಳನ್ನು ಎಲ್ಲೆಂದರಲ್ಲೇ ಆಟ ಆಡುವುದಕ್ಕೆ ಬಿಡಬೇಡಿ. ನಿಮ್ಮ ಮನೆಯ ಮಹಡಿಯು ಎಷ್ಟು ಸುರಕ್ಷಿತವಾಗಿದೆ ಎಂದು ಗಮನಿಸಿ ಆಟ ಆಡಲು ಬಿಡಿ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಘಟನೆ, ಪೋಷಕರು ಮನೆಯ ಒಳಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ 1.5 ವರ್ಷದ ಮಗು 3ನೇ ಮಹಡಿಯಲ್ಲಿ ಆಟವಾಡುತ್ತಿದ್ದ ವೇಳೆ ದಿಢೀರನೆ ಕೆಳಕ್ಕೆ ಬಿದ್ದು ತೀವ್ರ ಗಾಯದಿಂದ ಆಸ್ಪತ್ರೆ ಸೇರಿದೆ. ಇದು ನಿಜಕ್ಕೂ ಇಂತಹ ವಿಷಯವನ್ನು ಕೇಳಿದಾಗ ಮನಸ್ಸಿಗೆ ನೋವಾಗುತ್ತದೆ. ನಿಮ್ಮ ಮನೆಯ ಮುಂಭಾಗದಲ್ಲಿ ಇರುವ ತೊಟ್ಟಿ ಯಾವಾಗಲೂ ಮುಚ್ಚಿದೆ ಎಂದು ಗಮನಿಸಿ. ಸಾಧ್ಯವಾದಷ್ಟು ಮಕ್ಕಳನ್ನು ತೊಟ್ಟಿಗಳಲ್ಲಿ ಈಜಾಡಲು ಕಳಿಸಬೇಡಿ. ದ್ವಿಚಕ್ರ ವಾಹನಗಳನ್ನು ನೀಡಬೇಡಿ. ರಜೆ ಇರುವುದರಿಂದ ಮಕ್ಕಳನ್ನು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಜನಸಂದಣಿ ಇರುವ ಪ್ರದೇಶದಲ್ಲಿ, ಬಸ್ಸುಗಳಲ್ಲಿ ಎಚ್ಚರ ವಹಿಸಿ. ಬಿಸಿಲಿನ ತಾಪಮಾನ ಏರಿಕೆಯಾಗಿದ್ದು ಮಕ್ಕಳು ಹಠ ಮಾಡುತ್ತಾರೆಂದು ಜಂಕ್ ಫುಡ್ಗಳನ್ನು ಕೊಡಿಸಬೇಡಿ. ಅತಿಯಾದ ಜಂಕ್ ಫುಡ್ ಸೇವನೆ ಮಕ್ಕಳ ಬುದ್ಧಿಯನ್ನು ಮಂಕಾಗಿಸುತ್ತದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಾಧ್ಯವಾದಷ್ಟು ಪೋಷಕರು ಮಕ್ಕಳ ಜೊತೆ ಕಾಲ ಕಳೆಯಿರಿ. ನಿಮ್ಮ ಮಕ್ಕಳ ಸುರಕ್ಷತೆಯ ಬಗ್ಗೆ ಎಚ್ಚರ ವಹಿಸಿ. ಇದು ನಮ್ಮ ಕಾಳಜಿ. ಈ ಬೇಸಿಗೆ ರಜೆ ನಿಮ್ಮ ಮಕ್ಕಳ ಪಾಲಿಗೆ ಸಂತಸ ನೀಡಲಿ.